ಆ ವಿಷಯ ಬಿಡು, ನೀನು ಬೋನಸ್ ಕೊಡೋ ವ್ಯವಸ್ಥೆ ಮಾಡು. ಸರ್, ಇದು ಹೈಡ್ರೋ ಪ್ರಾಜೆಕ್ಟ್ದು ರಿಪೋರ್ಟ್ ಬಂದಿದೆ, ನೋಡ್ತೀರಾ? ಚಿಕ್ಕಮ್ಮ, ಚಿಕ್ಕಮ್ಮ, ಹಾಗಾದ್ರೆ ನನ್ನ ಮಾತು ಅಪ್ಪ ಕೇಳಿಸ್ಕೊಂಡಿದ್ದಾರೆ. ಅಪ್ಪಂಗೆ ನನ್ನ ಮಾತು ಇಷ್ಟ ಆಗಿದೆ ಚಿಕ್ಕಮ್ಮ. ವರ್ಕರ್ಸ್ಗೆಲ್ಲ ಬೋನಸ್ ಕೊಡಬೇಕು ಅಷ್ಟೇ ತಾನೇ, ಕೊಡೋಣ. ಆದರೆ ಆ ಸುಬ್ಬುಗೆ ಮಾತ್ರ ಯಾವುದೇ ಕಾರಣಕ್ಕೂ ಬೋನಸ್ ಕೊಡಬಾರ್ದು. ಅಕ್ಕ, ನೀನು ಎಲ್ರಿಗೂ ಬೋನಸ್ ವ್ಯವಸ್ಥೆ ಮಾಡು, ಆದರೆ ಸುಬ್ಬುಗೆ ಮಾತ್ರ ಕೊಡಬೇಡ. ಅವನು ಈ ಮನೆ ಕೆಲಸದವನಲ್ಲ, ನಮ್ಮ ಮನೇಲಿ ಒಬ್ಬ. ಅವನಿಗೆ ನಾನೇ ನನ್ನ ಕೈಯಾರ ಬೋನಸ್ ಕೊಡ್ತೀನಿ. ಮಿಕ್ಕಿದ್ದನ್ನೆಲ್ಲ ವ್ಯವಸ್ಥೆ ಮಾಡು. ಹಾಂ, ಈಗ ಒಂದು ಕೆಲಸ ಮಾಡು, ಸುಬ್ಬು, ನಿಂಗೂ ಬೋನಸ್ ಸಿಗ್ತಿದೆ. ಅಪ್ಪ ಅಂದರೆ ನನಗೆ ಎಷ್ಟು ಇಷ್ಟನೋ ಈ ಬೈಕ್ ಅಂದ್ರೆ ನನಗೆ ಅಷ್ಟೇ ಇಷ್ಟ. ಅಪ್ಪ ನಾನು ಚಿಕ್ಕವನಿದ್ದಾಗ ನನ್ನನ್ನು ಹೊತ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ಈ ಬೈಕ್ ಇವಾಗ ನನ್ನನ್ನು ಹೊತ್ಕೊಂಡು ದುಡಿಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಸುಬ್ರಹ್ಮಣ್ಯ, ಏನಮ್ಮ? ನನಗೆ ಚೆನ್ನಾಗಿ ಗೊತ್ತು ಕಣೋ, ನಿನಗೆ ಆಗ್ತಿರೋ ಬೇಜಾರು ಕೋಪನ ತೋರಿಸ್ಕೊಳಕ್ಕಾಗ್ದೆ ಮನಸ್ಸಲ್ಲೇ ಅದ್ಮಿಟ್ಕೊಂಡು ಎಷ್ಟು ಒದ್ದಾಡ್ತಿದ್ಯಾ ಅಂತ. ಬೇರೆಯವ್ರು ಹಾಕಿದ್ರೆ ಕತ್ತನ ಪಟ್ಟಿ ಇಟ್ಕೊಂಡು ದುಡ್ಡನ್ನ ವಸೂಲಿ ಮಾಡ್ಬೋದಾಗಿತ್ತು. ಆದರೆ ಏನು ಮಾಡೋದು, ಅಕ್ಕನ ಗಂಡ ಅನ್ನಂಗಿಲ್ಲ ಆಡಂಗಿಲ್ಲ. ಎಷ್ಟು ಸುಲಭವಾಗಿ ಬೈಕ್ ಕಳೆದಿತ್ತು ಅಂತ ಹೇಳಿ ಕೈ ತೊಳ್ಕೊಂಬಿಟ್ಟ. ತಿಂದಂಗಲ್ಲ ಉಂಡಂಗಲ್ಲ, ಬೈಕು ಇನ್ನೊಬ್ರು ಪಾಲಾಗೋಯ್ತಲ್ಲಪ್ಪ. ಸುಬ್ರಹ್ಮಣ್ಯ, ನೀನೇನು ಬೇಜಾರು ಮಾಡ್ಕೋಬೇಡ ಕಣಪ್ಪ. ಸಂಘದಲ್ಲಿ ಸಾಲ ಕೇಳಿ ಇರೋಬ್ಬರ ಚೀಟಿ ಎತ್ತಿದ್ರೆ ಹೊಸ ಬೈಕಿಗೆ ಡೌನ್ ಪೇಮೆಂಟ್ ಕಟ್ಬೋದು. ಆಮೇಲೆ ಕಷ್ಟನೋ ಸುಖನೋ ಹೆಂಗೋ ಸಾಲ ತೀರ್ಸ್ಕೊಳ್ಳೋಣ. ನೀನು ಹಿಂಗೆ ನೊಂದ್ಕೊಂಡಿದ್ರೆ ನಮ್ಮ ಕೈಯಿಂದ ನೋಡೋಕ್ಕಾಗಲ್ವೋ? ಅಮ್ಮ, ಹೊಸ ಬೈಕ್ ತೊಗೊಳೋದೆಲ್ಲ ನಮ್ಮ ಕೈಲಾಗಲ್ಲ ಇವಾಗ. ಇರೋ EMI ಜೊತೆ ಇನ್ನೊಂದು EMI ಬಿದ್ದರೆ ಹೆಗಲ ಮೇಲೆ ಇನ್ನೊಂದು ಹೊರೆ ಬಿದ್ದಾಗಿರುತ್ತೆ. ಬೇಡ ಬೇಡ. ಅಲ್ಲಪ್ಪ, ಹಿಂಗೆ ನಂಗಿದ್ರೆ ನೀನು ಓಡಾಡೋಕ್ಕೆ ಏನೋ ಮಾಡ್ತೀಯಾ? ಕೊನೆ ಪಕ್ಷ ಸೆಕೆಂಡ್ ಹ್ಯಾಂಡ್ ಬೈಕ್ ಆದರೂ ತಗೊಳ್ಳೋ. ಸೆಕೆಂಡ್ ಹ್ಯಾಂಡ್ ಗಾಡಿಗೂ 30-40 ಸಾವಿರ ಕೇಳ್ತಾರಮ್ಮ. ಎಲ್ಲಿಂದ ತರಲಿ? ತಿಂಗಳು ದುಡಿಯೋದು ಆಯಾ ತಿಂಗಳಿಗೆ ಸಾಕಾಗ್ತಾ ಇದೆ. ಅದೇ 30-40 ಸಾವಿರ ಇದ್ದರೆ ಮನೆ ಖರ್ಚಿಗಾದರೂ ಆಗುತ್ತಲ್ವಾ? ನಾನು ಹೆಂಗೋ ಒಂದಷ್ಟು ದಿನ ಬಸ್ಸಲ್ಲಿ ಆಟೋಲ್ಲಿ ಓಡಾಡ್ಕೋತೀನಿ. ಗಾಡಿ ಬಗ್ಗೆ ಆಮೇಲೆ ಯೋಚನೆ ಮಾಡಬಿಡು. ಅಲ್ಲ ಕಣೋ, ಈ ಮನೆಗೋಸ್ಕರ ದುಡಿಯೋ ನೀನು ದುಡ್ದಿದ್ದನ್ನೆಲ್ಲ ನಮಗೋಸ್ಕರ ಹಂಚ್ಬಿಡ್ತೀಯ. ನೀನೇನಾರು ತಗೋಬೇಕು ಅಂದರೆ 100 ಸರಿ ಯೋಚನೆ ಮಾಡ್ತೀಯ. ಆ ದೇವ್ರು ಅನ್ನೋನೊಬ್ಬ ಇದ್ರೆ ನಿನಗನ್ನೇ ಆಗಕ್ಕೆ ಬಿಡಲ್ಲ. ಆ ಬೈಕ್ ಕತ್ತೋನ್ಗೆ ತಕ್ಕ ಶಾಸ್ತಿ ಮಾಡೇ ಮಾಡ್ತಾನೆ. ಹಾಗೆ ನಿನಗೆ ಒಂದಲ್ಲ ಒಂದು ರೀತಿ ಒಳ್ಳೆ ದಾರಿ ತೋರಿಸ್ತಾನೆ. ಅಮ್ಮ, ಶ್ರಾವಣಿ ಮೇಡಮ್ ಕಾಲ್ ಮಾಡ್ತಾ ಇದ್ದಾರೆ, ಬರ್ತೀನಿ.
ದೇವ್ರೆ, ಅವನ ಜೀವನದಲ್ಲಿ ಯಾರ ಜೊತೆಗಿಲ್ಲ ಅಂದ್ರು ನೀನೊಬ್ಬ ಇರ್ತೀಯ ಅನ್ನೋ ನಂಬಿಕೆಯಿಂದ ನಿನ್ನ ಹತ್ರ ಬೇಡ್ಕೊತಾ ಇದ್ದೀನಿ ಅಪ್ಪ. ಅವನ ಕಷ್ಟನ ಜವಾಬ್ದಾರಿನ ಕಮ್ಮಿ ಮಾಡಿ ಆದಷ್ಟು ಬೇಗ ಅವನ ಬದುಕಿಗೆ ಹೊಸ ದಾರಿ ತೋರ್ಸಪ್ಪ, ಹೊಸ ದಾರಿ ತೋರ್ಸು. ಹಲೋ ಮೇಡಮ್, ಹೇಳಿ. ಹೇಳೋದ ಸುಬ್ಬು, ನನಗಾಗ್ತಿರೋ ಖುಷಿಗೆ ಹಾಡಿ ಕೂಗಾಡಿ ಕುಂಡಾಡ್ಬಿಡೋಣ ಅನ್ಸ್ತಿದೆ. ಇವತ್ತು ನನಗೆ ತುಂಬಾ 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 ಅದೃಷ್ಟದ ದಿನ. ಗೆಸ್ ಮಾಡು ಯಾಕೆ ಅಂತ. ಗೊತ್ತಾಗಿಲ್ಲ ಮೇಡಮ್, ಯಾಕೆ ಇಷ್ಟು ಖುಷಿಯಾಗಿದ್ದೀರಾ? ಅಂಥದ್ದೇನಾಯಿತು? ನಾನು ಏನಾಯ್ತು ಅಂತ ಹೇಳ್ತೀನಿ, ಅದಕ್ಕೂ ಮುಂಚೆ ನಿನಗೆ ಏನಾಯ್ತು ಅಂತ ನೀನು ಹೇಳು. ನನಗೇನಾಗಿದೆ ಮೇಡಮ್? ನಾನು ಆರಾಮಾಗಿದ್ದೀನಿ. ನೀವು ಇಷ್ಟು ಖುಷಿಯಾಗಿ ಮಾತಾಡಿದ್ರಲ್ಲ, ನನಗೆ ಮಾತೇ ಬರ್ತಾ ಇಲ್ಲ. ಹೌದಾ ಸುಬ್ಬು, ನನಗೂ ಇವತ್ತು ಒಂದ್ ಕ್ಷಣ ಹಾಗೆ ಅನ್ಸ್ಬಿಡ್ತು ಗೊತ್ತಾ. ಇವತ್ತು ಏನಾಯ್ತು ಗೊತ್ತಾ, ನಾನು ಪಿಂಕಿ ವಿಷಯದಲ್ಲಿ ಚಿಕ್ಕಮ್ಮನ ಹತ್ರ ಏನೋ ಮಾತಾಡ್ತಿದ್ದೆ. ಅಷ್ಟರಲ್ಲಿ ಅಪ್ಪ ಅಲ್ಲಿಗೆ ಬಂದ್ಬಿಟ್ರು. ಅವ್ರ ಹತ್ರ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದು ಬಿಡು, ಈಗ ಏನಾಯ್ತು ಅಂತ ಗೊತ್ತಾ, ನಾನು ಚಿಕ್ಕಮ್ಮನ ಹತ್ರ ಏನೇನ್ ಮಾತಾಡಿದ್ನೋ ಅದನ್ನೆಲ್ಲ ಅಪ್ಪ ಮಾತಾಡ್ತಿದ್ದಾರೆ. ನನಗಂತೂ ನಂಬಕ್ಕೆ ಆಗ್ಲಿಲ್ಲ ಗೊತ್ತಾ. ಅದು ಅಲ್ಲದೆ ಇನ್ನೇನಂತ ಹೇಳಿದ್ರು ಗೊತ್ತಾ, ಕೆಲವು ವ್ಯಕ್ತಿತ್ವಗಳು ಇಷ್ಟ ಆಗಿಲ್ಲ ಅಂದ್ರು ಅವ್ರು ಆಡೋ ಮಾತುಗಳು ಇಷ್ಟ ಆಗ್ಬಿಡುತ್ತೆ ಅಂತ. ಯಪ್ಪ, ನನಗಂತೂ ತುಂಬಾ 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 ಖುಷಿ ಆಗ್ತಿದೆ ಸುಬ್ಬು. ಸೂಪರ್ ಮೇಡಮ್. ನಾನು ಹೇಳಿರ್ಲಿಲ್ವಾ, ಯಜಮಾನ್ರ ಮನ್ಸಿಗೆ ಹತ್ರ ಆಗೋಕ್ಕೆ ನೀವು ಒಂದೊಂದೇ ಹೆಜ್ಜೆ ಇಡ್ತಾ ಮುಂದೆ ಬರ್ತಾ ಇದ್ದೀರಾ ಅಂತ. ಇದಿನ್ನೂ ಶುರು ಅಷ್ಟೇ. ಇನ್ಮೇಲೆ ದಿನದಿಂದ ದಿನಕ್ಕೆ ಯಜಮಾನ್ರ ಮನಸ್ಸಲ್ಲಿ ನಿಮ್ಮ ಮೇಲೆ ಪ್ರೀತಿ ಚಿಗುರ್ತಾ ಇರುತ್ತೆ. ಆಮೇಲೆ ಇದೆಲ್ಲ ಏನೂ ಅಲ್ಲ, ನೀವು ಪಾಸ್ ಆದಮೇಲೆ ಯಜಮಾನ್ರು ನಿಮ್ಮನ್ನ ಹಾಡು ಹೊಗಳ್ತಾರೆ. ನನ್ನ ಮಗಳು ಅಂತ ಹೆಮ್ಮೆಯಿಂದ ಎಲ್ಲ ಕಡೆ ಹೇಳ್ಕೊತಾರೆ. ಹೌದಾ? ಯಪ್ಪ, ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ನ ಹೃದಯದ ಸದ್ದು ನನಗೆ ಕೇಳ್ತಿದೆ ಅನ್ಸ್ತಿದೆ ಸುಬ್ಬು. ಒಂಥರ ಖುಷಿ, ಒಂಥರ ಭಯ, ಎಲ್ಲ ಎಲ್ಲ ಒಟ್ಟಿಗೆ ಆಗ್ತಿದೆ ಸುಬ್ಬು. ಎಲ್ಲ ಒಳ್ಳೇದೇ ಆಗುತ್ತೆ ಮೇಡಮ್. ನಾವು ಕೊರಗಬಾರ್ದು, ನಾವು ಕುಗ್ಬಾರ್ದು. ಸುಬ್ಬು, ನನಗೆ ಗೊತ್ತಾಗ್ತಿದೆ ನಿನಗೆ ಏನೋ ಆಗಿದೆ ಕಣೋ. ಏನೂ ಆಗಿಲ್ಲ ಮೇಡಮ್. ಇಲ್ಲ, ನಾನ್ ನಮ್ಮಲ್ಲ. ಸುಬ್ಬು ನಗುಗೂ ಸುಳ್ಳು ನಗುಗೂ ವ್ಯತ್ಯಾಸ ಗೊತ್ತಾಗಲ್ವಾ ನನಗೆ? ನಾನು ಎಂಥ ಸಿಹಿ ಸುದ್ದಿ ಹೇಳಿದ್ದೀನಿ, ಆದ್ರೆ ನಿನ್ ಧ್ವನಿ ಮಾತ್ರ ಸಪ್ಪಿಗೆ ಇದೆ. ನಾನು ಇಷ್ಟೆಲ್ಲ ಹೇಳ್ಕೊಳ್ಳೋವಾಗ ನೀನ್ ಏನಾಯ್ತಂತ ನನ್ನ ಹತ್ರ ಹೇಳ್ಕೊಳಲ್ವಾ? ಏನಾಯ್ತು ಹೇಳು ಸುಬ್ಬು. ಅಯ್ಯೋ, ಹಾಗಲ್ಲ ಮೇಡಮ್, ನೀವೇನೋ ಇಷ್ಟು ಖುಷಿಯಿಂದ ಹೇಳ್ಕೊತಾ ಇದ್ದೀರಾ, ಆದರೆ ನನ್ನ ಜೀವನದಲ್ಲಿರೋ ಕಷ್ಟ ಅನ್ನೋ ಪ್ರವಾಹದ ಮುಂದೆ ನಿಮ್ಮ ಖುಷಿ ಅನ್ನೋ ಪುಟ್ಟ ದೋಣಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಇವತ್ತು ನಿಮ್ಮ ಪಾಲ್ಗೆ ತುಂಬ ಅದೃಷ್ಟದ ದಿನ, ಆದರೆ ನನ್ನ ಪಾಲ್ಗೆ ತುಂಬ ದುರಾದೃಷ್ಟದ ದಿನ ಮೇಡಮ್. ಇದನ್ನೆಲ್ಲ ನಾನು ನಿಮಗೆ ಹೇಳಿ ನಿಮಗೂ ಬೇಜಾರು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಖುಷಿ ವಿಷಯನ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಖುಷಿ ಎರಡರಷ್ಟಾಗುತ್ತೆ. ಅದೇ ದುಃಖದ ವಿಷಯನ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ದುಃಖ ಅರ್ಧದಷ್ಟಾದ್ರೂ ಕಡಿಮೆ ಆಗುತ್ತೆ. ಈಗ ಏನಾಯ್ತು ಅಂತ ಹೇಳಿಲ್ಲ ಅಂದ್ರೆ ನಾನು ಇನ್ನು ಮುಂದೆ ನಿನ್ನ ಹತ್ರ ಏನೂ ಹೇಳ್ಕೊಳಲ್ಲ. ಮೇಡಮ್, ಯಾಕೆ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ಇವತ್ತು ನನ್ನ ಗಾಡಿನ ಯಾರೋ ಕದ್ದಿದ್ದಾರೆ ಮೇಡಮ್. ಯಾವನ ಸುಬ್ಬು ಅವನು? ಎಲ್ಲಿದ್ದಾನವನು? ಕರ್ಕೊಂಡು ಹೋಗೋಣ ಅವನ ಹತ್ರ. ಅವ್ನು ಜುಟ್ಟು ಹಿಡಿದು ತಲೆ ಮೇಲೆ 4 ತಟ್ಟಿ ನಿನ್ ಗಾಡಿ ತಗೊಂಬರೋಣ. ಮೇಡಮ್, ಅವ್ನು ಯಾರು ಎಲ್ಲಿದ್ದಾನೆ ಅಂತ ಗೊತ್ತಿದ್ರೆ ನಾನೇ ಹೋಗಿ ಗಾಡಿ ತರ್ತಾ ಇರ್ಲಿಲ್ವಾ? ಹೌದಲ್ವಾ? ಅವ್ನು ಕದ್ದಿದ್ದಾನೆ ಅಂದಮೇಲೆ ಅವ್ನು ಯಾರು ಎಲ್ಲಿದ್ದಾನೆ ನಿಂಗೆ ಹೇಗೆ ಗೊತ್ತಾಗುತ್ತೆ? ಆದ್ರೆ ನನ್ನ ಮಾತು ನಂಬು ಸುಬ್ಬು, ನೀನ್ ಕಳ್ಕೊಂಡಿದ್ದು ನಿನಗೆ ಸಿಗ್ಲಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡದೇನಾದ್ರೂ ನಿನಗೆ ಸಿಕ್ಕೇ ಸಿಗುತ್ತೆ. ಕೆಲವೊಂದನ್ನ ಕಳ್ಕೊಳ್ಳೋದು, ಕೆಲವೊಂದನ್ನ ಪಡ್ಕೊಳ್ಳೋದು ನೆನಪ ಆಗಿರುತ್ತೆ ಅಷ್ಟೇ. ನೋಡು, ನಾನು ನಿಂಗೆ ಒಂದು ಭವಿಷ್ಯ ಹೇಳ್ತೀನಿ. ನಾಳೆ ಅಪ್ಪ ನಿಂಗೆ ಕರೀತಾರೆ,
ನಿನಗೆ ಒಂದು ಸರ್ಪ್ರೈಸ್ ಕೊಡ್ತಾರೆ. ಅಪ್ಪ ನಿನ್ಗೆ ಆ ವಿಷಯ ಹೇಳ್ತಿದ್ದ ಹಾಗೆ ನಿನ್ ಕಷ್ಟಗಳೆಲ್ಲ ಕರ್ಗಿ ನಿನ್ ಕಣ್ಮುಂದೆ ಖುಷಿ ಕೊಂಡಾಡ್ತಿರುತ್ತೆ, ಕೈಗೂ ದಕ್ಕತ್ತೆ. ಅಂಥದ್ದೇನಿದೆ ಮೇಡಮ್? ಯಜಮಾನ್ರು ಏನು ಹೇಳ್ತಾರೆ? ಅದನ್ನ ನಾನು ನಿನ್ನ ಹತ್ರ ಹೇಗೆ ಹೇಳಿ? ನೀನ್ ನನ್ನನ್ನ ಇಲ್ಲಿ ಇಲ್ಲಿ ಅಂತ ಆಕಾಶದ ಮೇಲೆ ಕೂರ್ಸಿದ್ಯಾ? ಹಾಗಿದ್ಮೇಲೆ ನಾನು ಹತ್ರ ಹೇಗೆ ಹೇಳಕ್ಕಾಗುತ್ತೆ? ಆದ್ರೂ ಪರವಾಗಿಲ್ಲ, ನಾಳೆ ನಿನಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸರ್ಪ್ರೈಸ್ ಅಷ್ಟೇ. ಮೇಡಮ್ ಅಪ್ಪ ಸುಪ್ಪಗೆ ಬೋನಸ್ ಕೊಡೋ ವಿಷಯ ಹೇಳ್ಬಿಡ್ಬೇಕಾಗಿತ್ತಾ? ಬೇಡ ಬೇಡ, ಈ ವಿಷಯ ಸರ್ಪ್ರೈಸ್ ಆಗಿದಷ್ಟು ಸಂತೋಷ ಜಾಸ್ತಿ ಆಗುತ್ತೆ. ಅಪ್ಪ ಕೊಡೋ ಬೋನಸ್ಸು ಸುಬ್ಬುಗೆ ಹೊಸ ಬೈಕ್ ತಗೊಳ್ಳೋ ಇಷ್ಟಿದ್ರೆ ಸಾಕು. ಆನ್ಲೈನ್ ಪ್ರಿಡಿಕ್ಷನ್ ಕೇಳಿದ್ದೀನಿ, ಪಕ್ಕ ನಮ್ಮ ಟೀಮೇ ಗೆಲ್ಲೋದು. 1ಕ್ಕೆ 2 ಹೊರೆ ಕೊಡ್ತಾರೆ. ನಾಳೆ ಬೆಳಗ್ಗೆ ಇರಬರ ಸಾಲ ಎಲ್ಲ ತೀರಿಸ್ಬಿಡೋದು. ಸದ್ಯಕ್ಕೆ ಒಂದು 10,000 ಸಾಲ ಅಂತ ಬರ್ಕೋ, ಗೆದ್ದ ಮೇಲೆ ಅದರಲ್ಲೇ ಮುರ್ಕೋ. ನಾಳೆ ಹೋಗಿ ದುಡ್ಡು ಕೊಟ್ಟು ಗಾಡಿ ಬಿಡ್ಸ್ಕೊಂಡ್ ಬಂದ್ಬಿಡ್ಬೇಕು. ಕಳೆದೋಗಿರೋ ಗಾಡಿ ಹುಡುಕ್ ಕೊಟ್ಟೆ ಅಂತ ಒಂಚೂರು ಬಿಲ್ಡಪ್ಪು ಜಾಸ್ತಿ ಇರುತ್ತೆ, ಅಳಿಯ ನಮ್ಮ ಮರ್ಯಾದೆನೂ ಉಳಿಯುತ್ತೆ. ಹಾಗೆ ಬರ್ತಾ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ಟ್ರಾಂಗ್ ಆಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡ್ಬೇಕು. ಪೂಜೆ ಮಾಡಿಸೋದ್ರಿಂದ ಗಾಡಿ ಸಿಗುತ್ತಾ ಬಾಬಾ? ಕದ್ಕೊಂಡು ಹೋಗೋನು ಹೋದ ಅಷ್ಟೇ, ನಾವೇ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗಿತ್ತು. ಇಲ್ಲಿ ಬಿಡಿ, ನೀವೇನು ಯೋಚನೆ ಮಾಡಬೇಡಿ, ದೇವ್ರಿದ್ದಾನೆ. ನಿಜ ಸುಗು, ದೇವ್ರಿದ್ದಾನೆ. ಹಲೋ, ಹೇಳಿ ಪ್ರಶಾಂತ್. ಹೌದಾ? ಸರಿ, ನಾನು ಈಗಲೇ ಹೊರಟೆ. ಹಾಂ, ನಾನು ನಿಂಗೆ ಒಂದು ಭವಿಷ್ಯ ಹೇಳ್ತೇನೆ. ನಾಳೆ ಅಪ್ಪ ನಿನಗೆ ಕರೀತಾರೆ, ನಿನಗೆ ಒಂದು ಸರ್ಪ್ರೈಸ್ ಕೊಡ್ತಾರೆ. ಬಾಬಾ, ಯಜಮಾನ್ರು ಅರ್ಜೆಂಟಾಗಿ ಕರಿತಾ ಇದ್ದಾರೆ, ನಾನು ಹೋಗಿ ಬರ್ತೀನಿ. ಗಾಡಿ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ನೀವೇನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನೀ ಏನೋ ಹೇಳ್ತೀಯಾ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತ? ಬೈಕು ನನ್ನಿಂದಾನೆ ಕಳೆದೋಗಿದ್ದು ಅಂತ ಹೊರಗೆ ಉಳಿದ್ಬಿಟ್ಟಿದೆ ಸುಬ್ಬು. ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಊಟ ಮಾಡೋಣ ಅಂದರೆ ಊಟ ಸೇರ್ತಾ ಇಲ್ಲ, ಊಟ ತಿಂಡಿ ಎಲ್ಲ ಯಾಕೆ, ಉಸಿರಾಡೋ ಗಾಳಿನೂ ಸೇರ್ತಾ ಇಲ್ಲ ಸುಬ್ಬು. ಏನು ಮಾಡೋದು? ಏನೋ ನೀ ಹೇಳ್ತೀಯ ಅಂಥೇಳಿ ನನಗೆ ನಾನೇ ಸ್ವಲ್ಪ ಸಮಾಧಾನ ಮಾಡ್ಕೋತೀನಿ. ಸರಿ ಹೋಗ್ರಿ, ನೀವು ಹೊರಡು, ನಿಂಗೆ ತುಂಬ ಕೆಲಸ ಇರುತ್ತೆ, ಹೊರಡು. ಗುರು, ಆನ್ಲೈನಲ್ಲಿ ಪ್ರಿಡಿಕ್ಷನ್ ಮಾಡಿದ್ದೀನಿ, ಪಕ್ಕ ನಮ್ಮ ಟೀಮೇ ಗೆಲ್ಲೋದು. ಏನ್ ಸರ್, ಎಷ್ಟು ಲೇಟ್ ಆಗಿ ಬರೋದು? ಅಪ್ಪ ನಿಂಗೆ ಬರಕ್ ಹೇಳಿದ್ ಯಾವಾಗ? ನೀನ್ ಬರ್ತಿರೋದು ಯಾವಾಗ? ಟೈಮ್ ಸಲ್ಸಿಲ್ವಾ ನಿನ್ಗೆ? ಮೇಡಮ್, ಬೈಕ್ ಇದ್ದೀರಾ ಬೇಗ ಬರ್ತಿದ್ನಲ್ವಾ? ಈಗ ಬಸ್ ಹಿಡ್ಕೊಂಡು ಬಸ್ ಸ್ಟಾಪಲ್ಲಿ ಇಳಿದು ಅಲ್ಲಿಂದ ಇಲ್ಲಿಗೆ ನಡ್ಕೊಂಬರ್ಬೇಕು, ಅದಕ್ಕೆ ಲೇಟ್ ಆಯಿತು. ಸ್ಕೂಲ್ ಮಕ್ಳು ಹೇಳೋ ಥರ ಕಾರಣ ಹೇಳ್ತೀಯಲ್ಲ. ಆಯ್ತಾಯ್ತು, ಒಂದು 5-10 ನಿಮಿಷ ಲೇಟ್ ಆಗಿದೆ ಅಷ್ಟೇ, ಪರವಾಗಿಲ್ಲ. ಅಪ್ಪ ನಿಂಗೋಸ್ಕರ ಕಾಯ್ತಿದ್ದಾರೆ. ಯಜಮಾನ ನಂಗೋಸ್ಕರ ಕಾಯ್ತಿದ್ದಾರಾ? ಏನು ಕಾಯ್ತಿದ್ದಾರೆ ಅಂತ ತಕ್ಷಣ ಓಡ್ತಿದ್ಯಲ್ಲ? ಮೊದಲು ನನ್ನ ಹತ್ರ ಮಾತಾಡ್ಬೇಕು, ಆಮೇಲೆ ಅಪ್ಪನ ಹತ್ರ ಮಾತಾಡ್ಬೇಕು. ಮೇಡಮ್, ಯಜಮಾನ್ರೆ ಕಾಯ್ತಿದ್ದಾರೆ ಅಂದರೆ ಅವ್ರನ್ನ ಕಾಯ್ಸೋದು ಸರಿ ಹೋಗಲ್ಲ. ನಾನೇನು ಅಂತ ಕೇಳ್ತೀನಿ. ಅದೆಲ್ಲ ಆಗಲ್ಲ. ಲೇಟಾಗಿ ಬಂದಿದ್ಯಾ ಅಲ್ವಾ, ಅದಕ್ಕೆ ಇದು ನಿನ್ ಪನಿಷ್ಮೆಂಟ್. ಮೊದಲು ನನ್ನ ಜೊತೆ ಮಾತಾಡು, ಆಮೇಲೆ ಅಪ್ಪನ ಜೊತೆ. ಸರಿ ಆಯ್ತು, ಏನು ಅಂತ ಹೇಳಿ. ನೀನು ನೋಡಕ್ಕೆ ಆಗ್ತಿಲ್ಲ ಸುಬ್ಬು, ನಿನ್ ಮುಖ ನೋಡಿದ್ರೆ ಪಾಪ ಅನ್ಸುತ್ತೆ. ಹೌದಲ್ವಾ? ಕನ್ನಡಿ ನೋಡ್ಕೊಂಡಾಗ ನನಗೂ ಹಂಗೆ ಅನ್ಸುತ್ತೆ ಅಲ್ವಾ? ಅಬ್ಬೈ ಕಳೆದೋದ್ಮೇಲಂತೂ ನಿನ್ನ ನೋಡಕ್ಕೆ ಆಗ್ತಿಲ್ಲ. ಕೃಷ್ಣನ್ಗೆ ಕೊಳಲು ನವಲ್ಗರಿ ಹೇಗೋ, ರಾಮಂಗೆ ಬಿಲ್ಲು ಬಾಣ ಹೇಗೋ, ಈ ಪೊಲಿಟಿಷಿಯನ್ಸ್ಗೆಲ್ಲ ವೈಟ್ ಅಂಡ್ ವೈಟ್ ಡ್ರೆಸ್ ಹೇಗೋ, ನಿನ್ಗೂ ಆ ಬೈಕ್ ಹಾಗೇನೆ. ಆ ಸುಬ್ರಹ್ಮಣ್ಯಂಗೆ ನವಿಲಿದ್ದ ಹಾಗೆ ಈ ಸುಬ್ಬುಗೆ ಆ ಬೈಕು. ಆ ಬೈಕೇ ನಿನಗೆ ಭೂಷಣ.
ಆದರೆ ಏನು ಮಾಡೋದು, ಅದಿಲ್ಲದೆ ನೀನು ನೋಡೋಕ್ಕೇ ಆಗ್ತಿಲ್ಲ. ಮೇಡಮ್, ನಾನು ಮೊದಲು ಹೋಗಿ ಯಜಮಾನ್ರ ನೋಡ್ಕೊಂಬರ್ತೀನಿ, ಆಮೇಲೆ ನೀವು ಎಷ್ಟಾದರೂ ಕಾಲಿಡಿರಿ. ಅದೇನು ನಿನ್ ಕಾಲು ಇಳಿಕ್ ಹೇಗಾಗುತ್ತೆ ನನಗೆ? ನಾನಿರೋದು ಇಲ್ಲಲ್ವಾ? ಇಲ್ಲಿ ಅಂದಮೇಲೆ ನಾನು ನಿನ್ ಜುಟ್ಟು ಇಳಿಬೋದು, ಆದ್ರೆ ಕಾಲು ಇಳಿಯಕ್ಕಾಗಲ್ಲ. ಮೇಡಮ್ ಪ್ಲೀಸ್ ಬಿಡಿ, ನಾನು ಹೋಗ್ಬೇಕು. ಏಯ್, ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಆದ್ರೂ ಹೋಗ್ತೀನಿ ಅಂತಿದ್ಯಾ? ನಾನಂದ್ರೆ ಏನು, ನನ್ನ ಲೆವೆಲ್ ಏನು, ಇಲ್ಲಿರೋಳಿಗೆ ಬೆಲೆನೇ ಇಲ್ವಾ? ಇಲ್ಲಿರೋರಿಗೆ ಬೆಲೆ ಕೊಟ್ಟು ಕೈ ಮುಗಿದು ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಬಿಟ್ಬಿಡಿ, ನಾನು ಹೋಗಬೇಕು. ಏಯ್ ಸುಬ್ಬು, ನಾನು ಇಲ್ಲಲ್ಲ, ಇಲ್ಲಿ ತೋರಿಸಿದ್ದು. ನೀವು ತೋರಿಸಿದ್ದು ಅಲ್ಲಿ ಮೇಡಮ್, ಆದರೆ ನಾನು ಇಲ್ಲಿ ಹೋಗ್ಬೇಕಲ್ಲ. ಬರ್ತೀನಿ ಮೇಡಮ್, ಸಿಗ್ತೀನಿ ಆಮೇಲೆ. ಹೋಗು ಹೋಗು, ಅಪ್ಪ ನಿನ್ಗೆ ಒಳ್ಳೆ ಅಮೌಂಟೇ ಕೊಡ್ತಾರೆ, ನೀನ್ ಮತ್ತೆ ಬೈಕ್ ತಗೋಬಹುದು. ಕಾಫಿ ತಗೊಳ್ಳಿ ಭಾವ. ಥ್ಯಾಂಕ್ ಯು. ಸಾರಿ ಯಜಮಾನ್ರೆ, ಕಾಯಿಸ್ಬಿಟ್ಟೆ. ಸುಬ್ಬು, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಸುಮಾರು ವರ್ಷಗಳಿಂದ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಈಗ ಯಾವುದೋ ಕಾರಣಕ್ಕೆ ನಾನೊಂದು ನನ್ನ ಮನಸ್ಸಿನ ಸಮಾಧಾನಕ್ಕೆ ಡಿಸಿಷನ್ಗೆ ಬಂದಿದ್ದೀನಿ. ಅದಕ್ಕೆ ನಿನ್ನ ಕರೆಸ್ದೆ. ಹೇಳಿ ಯಜಮಾನ್ರೆ, ಏನು ವಿಷಯ? ಏನಾದರೂ ಕೆಲಸ ಆಯ್ತಾ? ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ ಕಣ, ಆದರೆ ಕೆಲಸ ಮಾಡಿದ್ದಕ್ಕೆ ಪ್ರತಿಫಲನೂ ಬೇಕಲ್ಲ. ಪ್ರೀತಿಗಿಂತ ಬೇರೆ ಏನು ಪ್ರತಿಫಲ ಬೇಕು ಯಜಮಾನ್ರೆ? ನೀನು ಈ ಮನೆ ಬಗ್ಗೆ ಇಟ್ಟಿರೋ ನಿಷ್ಠೆ, ಪ್ರಾಮಾಣಿಕತೆ, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಕಣ. ಒಂದು ಇಡೀ ಕುಟುಂಬದ ನಂಬಿಕೆ ಗಳಿಸೋದು ತುಂಬ ದೊಡ್ಡ ಕೆಲಸ. ನೀನು ಗಳಿಸಿರೋ ನಂಬಿಕೆನೇ ನಾನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಕಾರಣ ಅಲ್ವಾ ಅಕ್ಕ? ಹಾ ಹಾ, ಯಜಮಾನ್ರೆ, ನೀವು ಯಾಕೆ ನನ್ನನ್ನು ಇಷ್ಟೊಂದು ಹೊಗಳ್ತಾ ಇದ್ದೀರ ಅಂತ ಗೊತ್ತೇ ಆಗ್ತಾ ಇಲ್ಲ. ಈ ಮನೆಯವ್ರ ನಂಬಿಕೆ ಗಳಿಸಿರೋದು ನಾನು ಅದೃಷ್ಟ ಅಂದ್ಕೊಂಡಿದ್ದೀನಿ. ಹಾಗೆ ಈ ಮನೆಗೆ ನಿಯತ್ತಾಗಿ ದುಡಿಬೇಕಾಗಿರೋದು ನನ್ನ ಕರ್ತವ್ಯ ಅಂದ್ಕೊಂಡಿದ್ದೀನಿ ಅಷ್ಟೇ. ಹೊಗಳೋಂಥದ್ದೆಲ್ಲ ಏನು ಮಾಡಿಲ್ಲ ಯಜಮಾನ್ರೆ. ಹೊಗಳಿಕೆ ಹೊಟ್ಟೆ ತುಂಬಿಸಲ್ಲ ಕಣ. ಅದಕ್ಕೆ ನನ್ನ ಸಮಾಧಾನಕ್ಕೆ, ನನ್ನ ಸಂತೋಷಕ್ಕೆ ಒಂದು ಡಿಸಿಷನ್ಗೆ ಬಂದಿದ್ದೀನಿ. ನಮ್ಮ ಕಂಪನಿ ವರ್ಕರ್ಸ್ಗೆಲ್ಲ, ಫ್ಯಾಕ್ಟ್ರಿ ವರ್ಕರ್ಸ್ಗೆಲ್ಲ, ಮನೇಲಿ ಕೆಲಸ ಮಾಡೋರಿಗೆಲ್ಲ ಈ ವರ್ಷ ಬೋನಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನೀನು ಈ ಮನೆ ಕೆಲಸದವನಲ್ಲ, ನನ್ನ ಕುಟುಂಬದಲ್ಲೇ ಒಬ್ಬ. ಹಾಗೆ ನಾವೆಲ್ಲ ತಿಳ್ಕೊಂಡಿರೋದು. ಹಾಗಾಗಿ ನಿನಗೇನು ಕೊಡಬೇಕು ಅಂತಾನೆ ತೋರಿಸ್ಲಿಲ್ಲ. ನೀನು ತುಂಬ ಸ್ವಾಭಿಮಾನಿ, ಎಷ್ಟೇ ಕಷ್ಟ ಇದ್ರೂ ನಗ್ನಗ್ತಾ ಇರ್ತೀಯ. ನಾವೇನೇ ಕೆಲಸ ಹೇಳಿದ್ರು ಕಿಂಚಿತ್ತು ಬೇಜಾರು ಮಾಡ್ಕೊಳ್ಳದೆ ಅದನ್ನೆಲ್ಲ ಮಾಡಿ ಮುಗಿಸ್ತೀಯ. ಅದಕ್ಕೆ ನೀನೇನೂ ಕೇಳದೆ ಇದ್ರು ನಾನೇ ನಿನ್ಗೇನೋ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅಕ್ಕ. ಯಜಮಾನ್ರೆ, ಅದೆಲ್ಲ ಏನು ಬೇಡ ಯಜಮಾನ್ರೆ. ಪ್ರತಿಯೊಂದು ಮನೇಲೂ ದೇವ್ರ ಮನೆ ಅಂತಿರುತ್ತೆ, ಆದರೆ ನನಗೆ ಇಡೀ ಮನೆನೇ ದೇವ್ರ ಮನೆ ಇದ್ದಂಗೆ. ಇಂಥ ದೇವ್ರ ಮನೆಗೆ ಸೇವೆ ಮಾಡೋದೇ ನನ್ನ ಅದೃಷ್ಟ. ಅಷ್ಟು ಅಲ್ಲದೆ ಸೇವೆ ಮಾಡ್ತಿರೋದಕ್ಕೆ ತಕ್ಕ ಸಂಬಳನೂ ಸಿಗ್ತಾ ಇದೆ. ಅಷ್ಟು ಸಾಕು ಯಜಮಾನ್ರೆ, ಬೇರೆ ಏನು ಬೇಡ ನನಗೆ. ಏ ಪೆದ್ದು ಸುಬ್ಬು, ಅಪ್ಪ ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸುಮ್ಮನೆ ತಗೋಬೇಕು ತಾನೆ. ಅದನ್ನ ಬಿಟ್ಬಿಟ್ಟು ದೇವ್ರ ಮನೆ ಅಂತೆ, ದೇವ್ರ ಸೇವೆ ಅಂತೆ, ಅದನ್ನೆಲ್ಲ ಮನಸ್ಸಲ್ಲೇ ಇಟ್ಕೋ. ಅದ್ರ ಜೊತೆ ಅಪ್ಪ ಕೊಡ್ತಿರೋ ಮನಿನೂ ಇಟ್ಕೋ. ನೋಡು ಸುಬ್ಬು, ನೀನು ಬೇಡ ಅಂತ ಹೇಳೋ ಹಾಗೇ ಇಲ್ಲ. ಯಾಕೆಂದರೆ ಇದನ್ನು ಕೊಡ್ತಿರೋದು ನನ್ನ ಸಮಾಧಾನಕ್ಕೆ, ನನ್ನ ಸಂತೋಷಕ್ಕೆ. ಅಕಸ್ಮಾತ್ ನಿನಗೆ ನಾನು ಸಂತೋಷವಾಗಿರೋದು ಇಷ್ಟ ಇಲ್ಲ ಅಂದರೆ ಇದೆಲ್ಲ ಬೇಡ ಅನ್ಬೋದು. ಯಜಮಾನ್ರೆ, ಸುಮ್ಮನೆ ತಗೋ.